ಮೊದಲು 4 ಆಣೆ 8 ಆಣೆ 1 ರೂಪಾಯಿ ಕೊಟ್ಟು ಬಾಡಿಗೆ ಸೈಕಲ್ ಅನ್ನ ಪಡೆದು ಓಡಿಸ್ತಾ ಇದ್ರು. ಆದ್ರೆ ಇದೀಗ ಸೈಕಲ್ ಓಡಿಸೋರ ಸಂಖ್ಯೆ ಇಳಿಕೆಯಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಕೆಯ ವೆಚ್ಚ ತಗ್ಗಿಸಿ ಸೈಕಲ್ ಪರಿಚಯ ಮಾಡಿಕೊಡಲು ಸ್ಮಾರ್ಟ್ ಸಿಟಿ ಯೋಜನೆಯವರು ಬರೋಬ್ಬರಿ 4.43 ಕೋಟಿ ವೆಚ್ಚದಲ್ಲಿ ಯೋಜನೆಯನ್ನ ರೂಪಿಸಿದ್ರು. ಇದರಲ್ಲಿ 1 ಕೋಟಿಗೂ ಹೆಚ್ಚು ಹಣವನ್ನ ಖಾಸಗಿಯವರು ತೊಡಗಿಸಿದ್ರು. 30 ಕಡೆ ಸೈಕಲ್ ನಿಲ್ದಾಣವನ್ನ ಮಾಡಲಾಗಿದೆ. ಆದ್ರೂ ಒಂದ್ ಕಡೆಯಿಂದ ಸೈಕಲ್ ತೆಗೆದುಕೊಂಡು ಸ್ವಲ್ಪ ಹಣ ಕೊಟ್ಟು ಮತ್ತೊಂದು ಕಡೆ ಹೋಗಿ ಸೈಕಲ್ ಕೂಡ ನಿಲ್ಲಿಸಬಹುದಾಗಿತ್ತು. ಆದ್ರೆ ಈಗ ಸೈಕಲ್ ಹೊಡೆಯೋರೇ ಇಲ್ಲದಂತಾಗಿದೆ. ಹಲವಾರು ಕಡೆ ಸೈಕಲ್ ನಿಲ್ದಾಣಗಳಲ್ಲಿ ಸೈಕಲ್ಗಳು ಧೂಳು ತಿಂತಿವೆ. ಜನರು ಹಣ ಈ ರೀತಿ ವೆಚ್ಚ ಮಾಡಿರೋದಕ್ಕೆ ಸ್ಮಾರ್ಟ್ ಸಿಟಿಯವರ ವಿರುದ್ಧ ಶಿವಮೊಗ್ಗದ ನಾಗರಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಮಾರ್ಟ್ ಸಿಟಿ ಯೋಜನೆಯ ಹೆಸರಲ್ಲಿ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲು ಮಾಡಲಾಗಿದೆ ಎಂದು ಕಿಡಿಕಾರಿದ್ದಾರೆ.